ನಮ್ಮ ಫಿಟ್ನೆಸ್ ಇಂಡಸ್ಟ್ರಿ ಲಾಸ್ಟ್ ಒಂದು ಎಕ್ಸಾಂಪಲ್ ಕೂಡ ಕೊಟ್ರೆ, ಚೆನ್ನೈಯಲ್ಲಿ ಯಾವ್ದೋ ಒಂದು ಏರಿಯಾದಲ್ಲಿ ಫ್ರೀ ಪಾರ್ಕ್ ಅಲ್ಲಿ ಜಿಮ್ ಇದೆ ಅಂತ. ಸೊ ಈ ತರ ಫೆಸಿಲಿಟಿಗಳು ಕೂಡ ಎಲ್ಲಾ ಏರಿಯಾದಲ್ಲಿ ಆಗುತ್ತೆ. ಬೇರೆ ಬೇರೆ ಏನಾದ್ರು ಚೇಂಜಸ್ ಮಾಡ್ಬೇಕಂತ ಅನ್ಸುತ್ತಾ ಅಂತ. ನನ್ಗೂ ಇದು ಚೆನ್ನೈಯಲ್ಲಿ ಒಂದು ಏರಿಯಾಲಿ ಮಾಡಿದ್ದಾರೆ. ಯಾರ್ಯಾರು ಜಿಮ್ ಅಲ್ಲಿ ಹೋಗಲ್ವೋ ಅವ್ರಿಗೆ ಫೈನ್ ಆಗ್ತಾ ಇದ್ದಾರೆ. ಸೊ ಫೋರ್ಸಬಲ್ ನಮ್ ಜನಕ್ಕೆ ಏನಂದ್ರೆ, ಇವಾಗ ಒಬ್ರು ನೋಡಿದ್ರೆ ಚೆನ್ನಾಗಿ ಫಿಟ್ ಆಗಿದ್ರೆ ಅವ್ರಿಗೆ ಆಸೆ, ಇವ್ರ ತರ ಬಟ್ಟೆ ಹಾಕೋಬೇಕು, ಇವ್ರ ತರ ಎಲ್ಲರಿಗೂ ಆಸೆ ಇದೆ. ಬಟ್ ಅವ್ರಿಗೆ ಆ ರೂಟ್ ಗೊತ್ತಿಲ್ಲ ಅಂಡ್ ಮೋಟಿವೇಶನ್ ಇಲ್ಲ. ಎಲ್ಲರೂ ಕೇಳ್ತಾರೆ ಮೋಟಿವೇಟ್ ಮಾಡಿ, ನಾನ್ ಹೆಂಗ್ ಮಾಡಿ ಇಷ್ಟು ಇದ್ರ ಮೇಲೆ ನಾನು ಹೆಂಗ್ ಮೋಟಿವೇಟ್ ಮಾಡ್ಲಿ? ನೀವೇನ್ ಮೈಂಡ್ ಸೆಟ್ ಮಾಡ್ಕೋಬೇಕು. ಇವಾಗ ನೀವು ನಾನ್ ಚೆನ್ನಾಗಿದ್ರೆ ನೀವು ನಂತರ ಆಗ್ಬೇಕಾದ್ರೆ ನೀವು ಫಸ್ಟ್ ಆಫ್ ಆಲ್ ಮೈಂಡ್ ಸೆಟ್ ಮಾಡ್ಬೇಕು. ಮೈಂಡ್ ಸೆಟ್ ಅದು 1 ದಿವಸ 2 ದಿವಸ ಇಲ್ಲ, ನಿಮ್ಗೆ 24 hours ಅಲ್ಲಿ 1 hour ಸೈಡ್ ಅಲ್ಲಿ ಇಟ್ಬಿಡಿ. ಏನೇ ಸಮಸ್ಯೆ ಇದ್ರು, ಒಬ್ರು ಫಾಲೋವರ್ ನನ್ಗೆ DM ಮಾಡಿದ್ರು, ಮೇಡಮ್ ನಿಮ್ಗೆ ಜಿಮ್ ಇದೆ ಮನೆಯಲ್ಲಿ, ನನ್ಗೆ ಮಕ್ಳಿದೆ ಮನೆಯಲ್ಲಿ, ನನ್ಗೆ ಆಗಲ್ಲ. ನಾನಂದೆ ನನ್ಗೂ ಮಕ್ಳಿದ್ದಾರೆ, ನೀವು ಮಾಡಿ. ಇಲ್ಲ ನಮ್ ಫಾದರ್ ಇನ್ ಲಾ ಮದರ್ ಇನ್ ಲಾ ಹಾಸ್ಪಿಟಲ್ ಇಲ್ಲ. ನಾನಂದೆ ಹಾಸ್ಪಿಟಲ್ ಇದ್ರೆ ನೋ ಪ್ರಾಬ್ಲಮ್, ನೀವು ಹಾಸ್ಪಿಟಲ್ ಕೆಳಗೆ ವಾಕ್ ಹೋಗಿ. 1 hour ನಿಮ್ದಿಲ್ಲ ಅಂತ ಸೈಡ್ ಅಲ್ಲಿ ಇಟ್ಕೊಬಿಡಿ. ಸೊ 1 hour ಎಕ್ಸರ್ಸೈಸ್ ಇಸ್ ಅ ಮಸ್ಟ್. ಒಂದ್ ತಿಂಗಳಿಗೆ ಕಷ್ಟ ಆಗತ್ತೆ, 2 ತಿಂಗಳು, 3ನೇ ತಿಂಗಳು ವೇಟ್ ಲಾಸ್, ಆ ಮುಖ ಎಲ್ಲ ಚೇಂಜ್ ಆಗತ್ತೆ ನೋಡಿ. ಅವಾಗ ನಿಮ್ಗೆ ನಿಮ್ ಮೇಲೆ ಆಸೆ ಬರುತ್ತೆ, ನಾವು ಮಿಸ್ ಮಾಡಬಾರ್ದು ಅಂತ. ನನ್ಗೂ ಕಷ್ಟ ಆಗತ್ತೆ, ಒಂದೊಂದ್ಸತಿ ನನ್ಗೂ ಕಷ್ಟ ಆಗತ್ತೆ. ಬ್ಯಾಕ್ ಪೇನ್ ಒಂದ್ಸತಿ ತುಂಬಾ ಸಿವಿಯರ್ ಆಗತ್ತೆ, ನನ್ಗೂ ಕಷ್ಟ ಆಗತ್ತೆ. ಮೂಡ್ ಆಫ್ ಆಗತ್ತೆ. ನನ್ಗಿರಲ್ವಾ, ನಾನೇನ್ ಗಾಡ್ ಅಲ್ವಾ, ನಾನೇನು ದೇವ್ರಲ್ಲ, ನಾನು 100% ನಮ್ ತರ ಐ ಆಮ್ ಆಲ್ಸೋ ಆರ್ಡಿನರಿ ವುಮನ್. ನನ್ಗೂ ಆಗತ್ತೆ. ಬಟ್ ಏನ್ ಮಾಡೋದು, ನನ್ಗೆ ಖುಷಿ ಕೊಡೋದು ಇದು, ಒಬ್ಬೊಬ್ಬರಿಗೆ ಖುಷಿ ಕೊಡೋದು ಡ್ರಿಂಕ್, ಸಿಗರೇಟ್, ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್. ನನ್ಗಂತೂ ಅದು ಅಭ್ಯಾಸನೇ ಇಲ್ಲ. ನನ್ಗೆ ಹ್ಯಾಪಿನೆಸ್ ಕೊಡೋದು ವರ್ಕೌಟ್. ಆ 1 hour ಮಾಡಿದ್ರೆ ಆ 23 hours ನಾನು ಹ್ಯಾಂಡಲ್ ಮಾಡ್ಕೋತೀನಿ. ದಟ್ ಈಸ್ ದ ಸೀಕ್ರೆಟ್. ನೀನ್ 1 hour ಕೊಡು ಒಂದ್ ದಿವಸಕ್ಕೆ, ಮಿಕ್ಕಿ 23 hours ಯು ವಿಲ್ ಹ್ಯಾಂಡಲ್ ವಿತ್ ಟೋಟಲ್ ಮೈಂಡ್ ಸೆಟ್. ಏನಿಲ್ಲ, ಸಿ ಫಾರ್ ಮಿ ಎವ್ರಿಬಡಿ ಎಲ್ಲರೂ ಕೇಳ್ತಾರೆ, ಅದು ಹೆಂಗೆ ನಿಮ್ಗೆ ಇಷ್ಟು ಸ್ಟ್ರಾಂಗ್, ಇಷ್ಟು 30 years ಆಫ್ ಫಿಟ್ನೆಸ್ ನಾನ್ ಸ್ಟಾಪ್. ನಾನು ಕ್ಲಾಸ್ ತಗೋವಾಗ 4 ಗಂಟೆ ಹೇಳ್ತಾ ಇದ್ದೆ ನಾನು, ಬೆಳಗ್ಗೆ 4 ಗಂಟೆ. ಆ 2002-2003 ಅಲ್ಲಿ ಬೆಂಗಳೂರು ಬಂದು 2 degrees 3 degrees 2003-2004 ಕೈಯೆಲ್ಲ ನಡ್ಗತ್ತೆ, ಅಷ್ಟು ಚಳಿ ಹೇಳಕ್ಕಾಗಲ್ಲ. ಅಂಡ್ 2008-2009 ಅಲ್ಲಿ ಬಸರಿ ಬೇರೆ. ಆವಾಗ್ಲೂ ಹೇಳೋದು ವರ್ಕೌಟ್ ವರ್ಕೌಟ್ ನ ಸ್ಟ್ರೈಟ್ ಎದ್ಬಿಟ್ಟು ವರ್ಕೌಟ್ ಅಲ್ಲ, ಪ್ಲಾನ್ ಮಾಡ್ಬೇಕು. 5 ಕ್ಲಾಸ್ ಇದೆ, ಪ್ಲಾನ್ ಮಾಡ್ಬೇಕು. ಎಷ್ಟು ಡೆಡಿಕೇಶನ್. ಇವಾಗ ನಾನು ನೆನ್ಸ್ಕೊಂಡ್ರೆ, ಇವಾಗ ಮಾತಾಡ್ತಾರೆ ನನ್ಗೊಂಥರ ಜುಮ್ಮು ನನಗೆ. ನೆನ್ಸ್ಕೊಂಡ್ರೆ ಎಷ್ಟು ಡೆಡಿಕೇಶನ್. 30 years ನಾನ್ ಸ್ಟಾಪ್ ವಿಥೌಟ್ ಫೇಲ್. ಇವಾಗ ಟ್ರಾವೆಲ್ ಮಾಡಿದ್ರು ಅಲ್ಲಿ ಜಿಮ್ ಇದ್ರೆ ಜಿಮ್ ಹೋಗ್ತೀನಿ, ಇಲ್ಲಾಂದ್ರೆ ವಾಕಿಂಗ್ ತುಂಬಾ ವಾಕಿಂಗ್ ಇದ್ರೆ ಜಿಮ್ ಹೋಗಲ್ಲ. ಸೊ ಪ್ಲಾನ್ ಮಾಡ್ಕೋತೀನಿ, ಡೇ ಪ್ಲಾನ್ ಮಾಡ್ಕೋತೀನಿ. ಆಮೇಲೆ ಮೈಂಡ್ ಸೆಟ್, ಕ್ಲಾರಿಟಿ, ಟೋಟಲ್ ಕಾನ್ಸಂಟ್ರೇಷನ್. ಇದು ತಲೆಯಲ್ಲಿ ಬರಲ್ಲ, ಅಯ್ಯೋ ಮಗು ತಿಂದಿಲ್ಲ, ಮಗು ಪಿಕಪ್ ಮಾಡ್ಬೇಕು, ನನ್ನ ಅತ್ತೆ ಹಿಂಗಂದ್ರು, ಮಾವ ಹಿಂಗಂದ, ನನ್ನ ಅತ್ತಿಗೆ ಹಿಂಗಂದ್ರು, ಇದೆಲ್ಲ ಬಂದೇ ಬರುತ್ತೆ. ಲೇಡೀಸ್ಗೆ ಬಂದೆ ಅದೇ ತಾನೆ ನಮ್ದು ದುನಿಯಾ ಇದೆ ತಾನೆ. ನನ್ಗಂತೂ ಏನ್ ಅನ್ಸದೇ ಇಲ್ಲ. ಯಾರ್ ನನ್ಗೆ ಇಷ್ಟ ಪಡ್ತಾರೋ ಪಡ್ಲಿ, ಯಾರ ನನ್ಗೆ ಇಷ್ಟ, ಬಿಕಾಸ್ ಐ ಆಮ್ ಅ ಸೆಲ್ಫ್ ಮೇಡ್ ವುಮನ್. ದುಡ್ಡು ನಾನೇ ಸಂಪಾದನೆ ಮಾಡಿದ್ದೀನಿ. ನನ್ ವ್ಯಾಲಿಡೇಷನ್ ಬೇಡ, ನೀನ್ ನನ್ಗೆ ಇಷ್ಟ ಇಲ್ಲ, ನೋ ಪ್ರಾಬ್ಲಮ್. ನನ್ಗಂತೂ ಆ ಮೈಂಡ್ ಸೆಟ್ ಮುಂಚೆನೆ ಅಂಡ್ ನನ್ಗೆ ಹುಡುಗಿರ ಸತ್ಯಗ ನಂಗೆ ಆಗಲ್ಲ. ಯಾವಾಗ್ಲೂ ಜಲಸಿ ಜಗಳ ಗೊತ್ತಲ್ಲ. ನನ್ಗಂತೂ ಫಸ್ಟ್ ಆಫ್ ಆಲ್ ನನ್ ಜಗಳ ಮಾಡಕ್ಕೆ ಟೈಮ್ ಇಲ್ಲ. ಆ ಜಗಳ, ಆ ನೆಗೆಟಿವ್ ಎನರ್ಜಿ ಪಾಸಿಟಿವ್ ಅಲ್ಲಿ ಹಾಕ್ತೀನಿ. ಏನೋ ಒಂದ್ ರೀಲ್ ಮಾಡ್ತೀನಿ, ಸಮಥಿಂಗ್ ಮೋರ್ ಕ್ರಿಯೇಟಿವ್, ಏನಾದ್ರು ಅಡಿಗೆ ಮಾಡ್ತೀನಿ, ಏನೋ ಸಮಥಿಂಗ್ ನ್ಯೂ ಡಿಶ್. ಸೊ ಐ ಲೈಕ್ ಬರತ್ತೆ, ಇವೆಲ್ಲ ಬರುತ್ತೆ, ನೆಗೆಟಿವಿಟಿ ಬರತ್ತೆ, ಜಗಳ ಮಾಡಕ್ ಬರತ್ತೆ, ಮೂಡು ಬರತ್ತೆ ಎಲ್ಲ. ಬಟ್ ಅದನ್ನೆಲ್ಲ ನಾನು ಕನ್ವರ್ಟ್ ಮಾಡ್ತೀನಿ. ಬೆಳಗ್ಗೆ ಎದ್ರೆ 40,000 ನೆಗೆಟಿವ್ ಥಾಟ್ಸೇ ಬರುತ್ತಂತೆ ಹ್ಯೂಮನ್ ಬೀನ್ಗೆ. ಇವನ್ ಹಂಗಂದ, ಹಂಗ್ ಮಾಡ್ದ, ಇವನ್ ಹಂಗ್ ಮಾಡ್ದ, ಯಾರು ಹೆಂಗ್ ಬೇಕಾದ್ರೆ ಮಾಡ್ತೀವಿ, ನಮ್ಗೇನಂತೆ. ನಾನಂತೂ ದೇವ್ರ ಮೇಲೆ ಬಿಟ್ಟು, ನಾವೆಲ್ಲ ನಾಯಿ ಬೆಳ್ಸೋರು, ದೇವ್ರವ್ರು ನಾಯಿ ಬೆಳ್ಸೋರು, ದೇವ್ರು ನೋಡ್ಕೋತಾರೆ. ನಾಯಿ ನಾರಾಯಣನ್ ಅಂತ ಮೇಲಿಂದ ಒಂದ್ ಕೈ ಇದೆ ನಮ್ಗೆ, ಅವ್ರು ನೋಡ್ಕೋತಾರೆ. ನಮ್ಗೆ ಮೋಸ ಮಾಡೋರು ಅಂತೂ ಅದನ್ನು ದೇವ್ರು ನೋಡ್ಕೊಳ್ಳಿ. ನಾನಂತೂ ಮಾಡಲ್ಲ. ಎಲ್ಲರಿಗೂ ನಮ್ಗೆ ಮೋಸ ಮಾಡಕ್ ಬರಲ್ವಾ? ಒಬ್ಬೊಬ್ರು ಮೋಸ ಮಾಡ್ಬಿಟ್ಟು ಖುಷಿ ಪಡ್ತಾರೆ, ಇವ್ರು ಮೋಸ ಮಾಡ್ಬಿಟ್ಟೆ, ದುಡ್ಡು ಮೋಸ ಮಾಡ್ಬಿಟ್ಟೆ. ಬಟ್ ಎಷ್ಟ್ ದಿನ ಮಾಡ್ತೀರಾ ನೀವು? ಎಷ್ಟ್ ದಿನ ಮಾಡ್ತೀರಾ? ಎಷ್ಟ್ ದಿನ? 1 ದಿವಸ ಮಾಡ್ತೀರಾ, 2 ದಿವಸ, ಆಮೇಲೆ ನಿದ್ದೆ ಅಂತೂ ಮಾಡ್ತೀರಾ ತಾನೆ? ನಿದ್ದೆ ಅಂತೂ ಅದು ಹೊಡಿಯತ್ತೆ ತಾನೆ. ಎಲ್ಲರಿಗೂ ಒಂದ್ ಕಾನ್ಶಿಯಸ್ ಇದ್ದೇ ಇರತ್ತೆ, ಒಂದ್ ಜಡ್ಜ್ಮೆಂಟ್ ಡೇ ಬಂದೇ ಬರುತ್ತೆ. ಆವಾಗ ದೇವ್ರು ನೋಡ್ತಾರೆ. ನಾನು ಅದನ್ನೇ ಬಿಟ್ಬಿಡ್ತೀನಿ. ಯಾರಿಗೂ ನನ್ಗೆ ಏನಾದ್ರು ಮೋಸ ಮಾಡಿದ್ರು, ಹರ್ಟ್ ಮಾಡಿದ್ರು, ನಾನು ನಗ್ಬಿಟ್ಟು ಇಷ್ಟ ಇಲ್ವಾ, ಆಯ್ತಪ್ಪ ಹೋಗಪ್ಪ, ದೇವ್ರು ಚೆನ್ನಾಗಿಟ್ಟಿರ್ಲಿ ಅಂತ. ಸೊ ಈಗ ಇಷ್ಟೆಲ್ಲ ಮಾಡೋದಕ್ಕೆ ಸ್ಟ್ರಗಲ್ ಪಡ್ಕೊಂಡು ಇಲ್ಲಿವರೆಗೂ ಬಂದಿ. 100% ಸ್ಟ್ರಗಲ್ ಮಾಡಿದ್ದಕ್ಕೆ ತಾನೇ ಇಷ್ಟೊಂದು ಮಾತಾಡೋದು. ಇಲ್ಲಾಂದ್ರೆ ಸುಮ್ನೆ ಬರಲ್ಲ. ಸೊ ಈ ಸ್ಟ್ರಗಲ್ ಇಂದ
ನಿಮ್ಮ ಫ್ಯಾಮಿಲಿ ಇದೆ, ಮಕ್ಕಳಾಗಿರ್ಬೋದು, ಹಸ್ಬೆಂಡ್ ಆಗಿರ್ಬೋದು, ನಿಮ್ಮ ಫ್ಯಾಮಿಲಿ ಯಾರ್ಯಾರಿದ್ದಾರೆ, ಸೊ ಅವರ ಸಪೋರ್ಟ್ ಯಾವ ತರ ಇದ್ದಾರೆ? ಹಸ್ಬೆಂಡ್ ತುಂಬಾನೇ ಸಪೋರ್ಟ್ ಮಾಡ್ತಾರೆ. ಅವ್ರು ಹೆಂಗಂದ್ರೆ ಬಿಹೈಂಡ್ ದ ಸೀನ್ಸ್ ಯಾವಾಗ್ಲೂ ಇದ್ದೇ ಇರ್ತಾರೆ. ಓಕೆ. ಅವ್ರು ಏನಾದ್ರು ಅವ್ರ ನಾರಾಯಣ್ ತರ ಅವ್ರು ನಗ್ತಾನೆ ಹಿಂಗ್ ಸ್ಮೈಲ್ ಮಾಡಿದ್ರೆ ಇಲ್ಲಮ್ಮ ಹೌದಮ್ಮ ಅಂತ. ಹ್ಮ್. ಎಲ್ಲ 3 ಗಂಡಸ್ರೆ, ಐ ಆಮ್ ದ ಓನ್ಲಿ ಲೇಡಿ ಇನ್ ದ ಹೌಸ್. ಓಕೆ. ಮುದ್ರಾಣಿ ನಾನು. ಎಲ್ಲ ಜಗಳ ಮಾಡೋದ್ರು ಸರಿ, ಎಲ್ಲ ಮಾಡಿದ್ರು ಎಲ್ಲ ನಗ್ತಾ ಇರ್ತಾರೆ. ತುಂಬಾ ಸಪೋರ್ಟ್ ಮಾಡ್ತಾರೆ, ತುಂಬಾ Okay. ಸಪೋರ್ಟ್ ಮಾಡ್ತಾರೆ ಯಾವಾಗ್ಲೂ ಹಿಂದೆಯಿಂದ. ಬಟ್ ನಾನು ಸೋಷಿಯಲ್ ಮೀಡಿಯಾ ಇಂದ ಅವ್ರನ್ನ ದೂರ ಇಟ್ಟಿದ್ದೀನಿ. ಓಕೆ. ನನ್ಗೆ ಅವ್ರಂತೂ ಸೋಷಿಯಲ್ ಮೀಡಿಯಲ್ಲಿ ಎಕ್ಸ್ಪೋಸ್ ಮಾಡಲ್ಲ. ಫೋಟೋ ಹಾಕೋದು, ಕಿಸ್ ಹಾಕೋದು, ಹಗ್ ಮಾಡೋದು, ಟ್ರಾವೆಲ್ ಝೀರೋ. ನನ್ ಮಕ್ಳಂತೂ ನಾನು ಎಕ್ಸ್ಪೋಸ್ ಮಾಡಲ್ಲ. ಓಕೆ. ದೇ ಆರ್ ಮೈ ಪ್ರೈಸಸ್ ಪೊಸಿಷನ್. ಓಕೆ. ಅವ್ರನ್ನ ಪ್ರೈವಸಿಯಲ್ಲಿ ಇಟ್ಟಿರ್ತೀನಿ. ಓಕೆ. ನಿಮ್ ನೋಡ್ಬೇಕಾ ನನ್ನ ನೋಡಿ ಓಕೆ. ಅಷ್ಟೇ ಅಷ್ಟೇ. ಸೊ ಏನಾದ್ರು ಸಜೆಷನ್ ತಗೋಬೇಕಾ, ಟಿಪ್ಸ್ ತಗೋಬೇಕಾ ನೋಡಿ ಅಷ್ಟೇ. ಫ್ಯಾಮಿಲಿ ಅಂತೂ ದೂರ. ಇದು ರಿಯಲ್ ಲೈಫ್. ಇದು ಓಕೆ. ರಿಯಲ್ ಲೈಫ್. ಸಿ ನಾಟ್ ಐ ಆಮ್ ಸೇಯಿಂಗ್ ದಟ್ ನಂದು ರಿಯಲ್ ಲೈಫ್ ಅಂತ. ರೀಲ್ ಅಂದ್ರೆ ಐ ಆಮ್ ಟಾಕಿಂಗ್ ರೀಲ್. ಇವಾಗ ಇನ್ಸ್ಟಾಗ್ರಾಮ್ ಅಲ್ಲಿ 99% ಬರೀ ರೀಲೇ ತೋರ್ಸೋದು, ಹೌದು. ಬರೀ ರೀಲೇ ಮಾತಾಡೋದು. ನಾನ್ ಹಿಂಗೆ ಬರೀ ಇಟ್ಸ್ ಆಲ್ ಅ ಫೇಕ್ ಲೈಫ್. Correct. ಇರೋರು ತೋರ್ಸ್ಕೊಳಲ್ಲ, ತೋರ್ಸ್ಕೊಳ್ಳೋರ್ ಹತ್ರ ಇರಲ್ಲ ಇರಲ್ಲ. ಗ್ಯಾರಂಟಿ. ಇದು Correct. ಅಂತೂ ನಾನು ನೋಡಿದೀನಿ. ಹೌದು. ನಾಟ್ ದಟ್ ಐ ಆಮ್ ಗಿವಿಂಗ್ ಮೈ ಓನ್ ಎಕ್ಸಾಂಪಲ್. ಸೊ ಸರ್ಟನ್ ಥಿಂಗ್ಸ್ ರಿಯಲ್ ಲೈಫ್ ಇಂದ ದೂರನೇ ಇಟ್ಟಿರ್ತೀನಿ ನಾನು. ಓಕೆ. ನನ್ನ ಪರ್ಸನಲ್ ಲೈಫ್ ಅಂತೂ ದೂರನೇ ಯಾವಾಗ. ಓಕೆ. ನಿಮ್ಗೇನು ಬರ್ತೀರಾ ನನ್ನ ಪ್ರೊಫೈಲ್ ಒಳಗ್ ಬಂದ್ರೆ ಹ್ಮ್. ನೀವ್ ಇನ್ಸ್ಪೈರ್ ಆದ್ರೆ ಹೋಗಲ್ಲ ನೀವು. ಓಕೆ. ನೀವಂತೂ ನನ್ನ ಪ್ರೊಫೈಲ್ ನೋಡಿದ್ರೆ ನೆಕ್ಸ್ಟ್ ಡೇನೆ ವರ್ಕೌಟ್ ಸ್ಟಾರ್ಟ್ ಮಾಡ್ತೀರಾ ನೀವು. ಅಷ್ಟೇ. ಸೊ ಅಷ್ಟು ಮೋಟಿವೇಶನ್, ಅಷ್ಟೇ. ಅಷ್ಟು ಇದ್ರಲ್ಲಿ ಇರುತ್ತೆ ಅಂತ ಕಂಟೆಂಟ್. ಅದಕ್ಕಿಂತ ಹೆಚ್ಚಾಗಿ ಸ್ವಲ್ಪ ಕಾಮಿಡಿನೇ ಜಾಸ್ತಿ. Comedy. ಎಲ್ರು ಒಂದು ಖುಷಿಗೆ 100% ನೋಡ್ತಾರೆ. ಮೋಟಿವೇಶನ್ ಒಂದ್ ಕಡೆ ಆದ್ರೆ, ಸೊ ನಿಮ್ ರೀಲ್ ನೋಡ್ತಾ ಇರೋ ಒಂಥರ ಏನೋ ಖುಷಿ. ಅಷ್ಟು ರೋಸ್ಟ್ ತರ ಮಾಡ್ತೀರಾ ಅಂದ್ರೆ ನಿಮ್ಗಿರಲ್ಲ, ಯಾರನ್ನು ಬೇಜಾರ್ ಮಾಡ್ಬೇಕಂತ ನಿಮ್ಗಿರಲ್ಲ, ಬಟ್ ಆತರ ಇರುತ್ತೆ. ರೋಸ್ಟ್ ಅಂತ ನಾನು ಹೇಳಲ್ಲ. ನಾನಂತೂ ಯಾರಿಗೂ ಹರ್ಟ್ ಮಾಡಲ್ಲ. ಅದೇ. ನನ್ಗೆ ಆತರ ನನ್ಗೆ ಐ ಆಮ್ ನಾಟ್ ಇನ್ ದ ಮೈಂಡ್ ಸೆಟ್ ನನ್ಗೆ ಹರ್ಟ್ ಮಾಡ್ಬೇಕು. ಸತೀಶ್ ಅವರು ಯಾವಾಗ್ಲೂ ಫೋನ್ ಮಾಡಿ ನನ್ಗೆ ಹೇಳ್ತಾರೆ, ಓಕೆ. ತುಂಬಾ ಚೆನ್ನಾಗಿ ಮಾಡ್ತೀರಾ ಮೇಡಮ್. ನಾನ್ ಅಂತೀನಿ ಅವ್ರಿಗೆ, ಸರ್ ನಾನು ವಿಜಯ್ ರೀಲ್ ಮಾಡಿದೀನಿ, ನಾನು ರಜನಿಕಾಂತ್ ರೀಲ್ ಮಾಡಿದೀನಿ, ಕಮಲಾಸನ್ ರೀಲ್, ಬಟ್ ನಿಮ್ ರೀಲ್ ಮಾಡುವಾಗನೇ ಬಿಲಿಯನ್ ಹೋಗಿದೆ ಸರ್. ಹೌದು. ನೀವಂತೂ ಗ್ರೇಟ್. ಸಿ ದಟ್ ಐ ಲೈಕ್ ದಟ್ ಪರ್ಸನ್ ಅ ಲಾಟ್ ಬಿಕಾಸ್ he makes people laugh. ಹೌದು. That is all I see in him. ಅವ್ರು ನಮ್ಮನ್ನ ನಗಿಸ್ತಾರೆ. ಅಷ್ಟೇ. ಇವಾಗ ಬೆಳಗ್ಗೆ ಹೇಳ್ತೀವಿ, ಏನೋ 100 ವಿಷಯ ಇರುತ್ತೆ ತಲೆಯಲ್ಲಿ. ಆ ದುಡ್ಡು ಬಂದಿಲ್ಲ, ಈಗ ಕೊಡ್ಬೇಕು, ಇದು ಕಟ್ಟಬೇಕು, ಅದು ಕಟ್ಟಬೇಕು. ಈ ಸ್ಟ್ರೆಸ್ಫುಲ್ ಲೈಫ್ ಅಲ್ಲಿ ಒಬ್ರು ನಿಮ್ಮನ್ನ ನಗಿಸ್ತಾ ಇದಾರಂತೆ, ಹೌದು. ಅವನಂತೂ ನಾನ್ ಮೆಚ್ಕೋತೀನಿ. ಅದು ಫ್ರೀ ಆಗಿ. ಫ್ರೀ ಆಗಿ. ಹೌದು. ಏನು ಒಂದು ರೀಲ್ ನೋಡ್ತಾ ನೀವು ಅಷ್ಟೇ. ಬಾತ್ರೂಮ್ ಅಲ್ಲಿ ಕೂತಿರ್ತೀರಾ, ನೀಲ್ ನೋಡ್ತಾ ಇಫ್ ಈಸ್ ಮೇಕಿಂಗ್ ಯು ಲಾಫ್. ಅವ್ರಂತೂ ಯಾರು ಮೋಸ ಮಾಡಿಲ್ಲ, ಹೌದು. ಅವ್ರು ಯಾರನ್ನ ಹರ್ಟ್ ಮಾಡ್ತಾ ಇಲ್ಲ. ಅವ್ರ ಪಾಡಿಗೆ ಅವ್ರ ಸ್ಟೈಲಲ್ಲಿ ಅವ್ರು ಮಾಡ್ತಾ ಇದ್ದಾರೆ. ಓಕೆ. ಸೊ ನನ್ಗೆ ಹೇಟ್ ಕಮೆಂಟ್ಸ್ ಬರುತ್ತೆ, ನೀವ್ ಯಾಕೆ ಅವ್ರನ್ನ ಸಪೋರ್ಟ್ ಮಾಡ್ತೀರಾ, ಹೌದು. ಅವ್ರು ರೀಲ್ ಮಾಡ್ತೀರಾ. ಅದು ನನ್ನ ಇಷ್ಟ. ಇದು ನನ್ನ ಪ್ರೊಫೈಲ್. ನಿಮ್ಗೆ ಇಷ್ಟ ಇಲ್ವಾ, ಅನ್ಫಾಲೋ ಅಂತ ಒಂದು ಬಟನ್ ಇದೆ ತಾನೆ, ಅದನ್ನ ಅನ್ಫಾಲ್ಕೊಂಡು ಮಾಡ್ಕೊಂಡು ಹೋಗ್ತಾರೆ. ಓಕೆ. ಅದು ನನ್ನ ಇಷ್ಟ. ಅದೇ ಅಂದ್ರೆ ಈಗ ಡಾಕ್ ಸತೀಶ್ ಅವ್ರದ್ದು ಆಲ್ಮೋಸ್ಟ್ ನೀವು ಜಾಸ್ತಿ ಅವ್ರದೇ ಮಾಡ್ತಾ ಇರೋದು. ಆದ್ರೆ ಚೆನ್ನಾಗಿದೆ, ಕ್ಲಿಕ್ ಆಗಿದೆ ನಿಮ್ಗೆ. ಅವ್ರದೇ ಮಾಡಲ್ಲ, ಅಂದ್ರೆ ಮಿಕ್ಸ್ ಜಾಸ್ತಿ ಮಾಡ್ತೀನಿ. ಎಲ್ಲ mix. ಮಿಕ್ಸ್ ಮಾಡ್ತೀನಿ, ಎಲ್ಲ ಮಿಕ್ಸ್ ಅಂದ್ರೆ ಮಾಡ್ತೀನಿ. ಸ್ವಲ್ಪ ಪರ್ಸೆಂಟೇಜ್ ಜಾಸ್ತಿ ಇರುತ್ತೆ. ಹೌದು, ಜಾಸ್ತಿ. ಜಾಸ್ತಿ. ಬಿಕಾಸ್ ರೀಲ್ ಜಾಸ್ತಿ ಹೋಗತ್ತಲ್ಲ, ಮಿಲಿಯನ್ ಮಿಲಿಯನ್ ಗಟ್ಲೆ ಹೋಗುತ್ತೆ. ಸೊ ಅವ್ರಿಗೆ ಸ್ವಲ್ಪ ನೆಗೆಟಿವ್ ಆಗಿ ಜಾಸ್ತಿನೇ ಬರುತ್ತೆ. ಸೊ ಅದು ಅದಕ್ಕೆ ಹೇಳೋದು, ಓಡ್ ಅವ್ರ ಬಿಡ್ತಾರೆ, ನೆಗೆಟಿವಿಟಿ ಅದ್ ಬಿಡ್ತಾರೆ ನನಗೆ ಅಂತ. DM ಬರುತ್ತೆ, ನೀವ್ ಯಾವ ಸಪೋರ್ಟ್ ಮಾಡಬಾರ್ದು, ನೀವ್ ಹಿಂಗ್ ಮಾಡಬಾರ್ದು ಅಂತ. ನಾನು ಅವ್ರಿಗೆ ರಿಪ್ಲೈನೂ ಮಾಡಲ್ಲ. ಓಕೆ. ನಾನು ಬ್ಲಾಕ್ ತುಂಬಾ ಟ್ರಬಲ್ ಮಾಡಿದ್ರೆ ಬ್ಲಾಕ್ ಮಾಡ್ಬಿಟ್ಟು ಹೋಗ್ಬಿಡ್ತೀನಿ. ಓಕೆ. ಇಟ್ಸ್ ಲೈಕ್ ಇವಾಗ ನಾ ಬೊಗಳಿದ್ರೆ ಏನ್ ಮಾಡ್ತೀರಾ, ಅದ್ರ ಜೊತೆಗೆ ಬೊಗಳ್ತೀರಾ ನೀವು. ಸಾಧ್ಯನೇ. ಬ್ಲಾಕ್ ದಾಟ್ಕೊಂಡು ಹೋಗ್ತಾ ಇರ್ತೀರಾ, ಅಷ್ಟೇ ಮೈ ಪಾಲಿಸಿ. ಓಕೆ. ಸೊ ಇದು ರೀಲ್ಸ್ ಎಲ್ಲ ನೋಡ್ಬಿಟ್ಟು ಸತೀಶ್ ಅವ್ರು ಏನಾದ್ರು ನಿಮ್ಗೆ ರಿಪ್ಲೈ ಮಾಡಿದಾರಾ ಅಂತಂದ್ರೆ ಮಾತಲ್ಲಾಗಿರ್ಬೋದು ಅಥವಾ ಏನಾದ್ರು? ಅದೇ ನಾನು ಹೇಳಿದನಲ್ಲ, ನಾನು ಏನು ಯಾರ್ಯಾರು ರೀಲೋ ಮಾಡಿದೀನಿ ಅದೆಲ್ಲ 1 ಬಿಲಿಯನ್ ಹೋಗಿಲ್ಲ ಸರ್. ಓಕೆ. ನೀವು ನಿಮ್ ರೀಲ್ ಮಾಡಾದ್ಮೇಲೆ ಬಿಲಿಯನೇ ಹೋಗೋದು. ಅಂಡ್ ಪ್ಲಸ್ ಅವ್ರು ಎಲ್ಲದಕ್ಕೂ ಹಾರ್ಟ್ ಕೊಡ್ತಾರೆ, ಆಮೇಲೆ ಫೋನ್ ಮಾಡ್ತಾರೆ, ಆಮೇಲೆ ರೀಶೇರು ಮಾಡ್ತಾರೆ. ಓಕೆ. ಪಾಪ ರೀಶೇರ್ ಮಾಡಿದ್ರೆ ನೀವ್ ನನ್ಗೆ ಫೋನ್ ಮಾಡಿದ್ದು. ಹೌದು. ನಮ್ದು ಕೂಡ ಒಂದು Yes, ಮಾಡಿದ್ರು yes, ನಾವು. yes, ಸತೀಶ್ yes. ಅವ್ರು ಮಾತಾಡ್ತಿರೋ Correct. ಒಂದು 2 Correct, ರೀಲ್ correct. ಕೂಡ ಆಗಿದೆ. ಸೊ ಅಂತೂ ಖುಷಿಯಾಗಿದ್ದಾರೆ ಅವರಂತೂ. ಅವರು ಇನ್ಸ್ಪೈರಿಂಗ್. ಸಿ ಸಚ್ ಪೀಪಲ್ ಆರ್ ಇನ್ಸ್ಪಿರೇಷನ್ ಫಾರ್ ಮೀ. ಸಿ ಅವ್ರು ಯಾರಿಗೂ ಮೋಸ ಮಾಡಲ್ಲ, ಹರ್ಟ್ ಮಾಡಲ್ಲ. ನಗ್ಸಿದ್ರೆ ಏನು ಒಂದ್ ಪ್ರಾಬ್ಲಮ್? ಏನಿಲ್ಲ. ಅವ್ರ ಪಾಡಿಗೆ ಅವ್ರು ಮಾತಾಡ್ಕೋತಾರೆ, ಯಾರು ಮಾತಾಡಲ್ವಾ? Correct. ಅವ್ರ ಇಷ್ಟ ಅವ್ರು ಮಾತಾಡ್ಕೋತಾರೆ. ಅವ್ರ ಏನ್ ಸೀರಿಯಸ್ ತಗೋಬಾರ್ದು. ನೋಡ್ದ ನಕ್ಕದ್ವಾ, ಅಷ್ಟೇ. ನಿಮ್ ಕೆಲ್ಸ ನೋಡಿದ್ವಾ, ಹೋಗ್ತಾ ಇರ್ಬೇಕು ಅಷ್ಟೇ. ಅಷ್ಟೇ. ಅದನ್ನ ಕೂತ್ಕೊಂಡು ಈಗ ಹಿಂಗ್ ರೀಲ್ ಬಿಡ್ತಾ ಇದಾರೆ, ಹಂಗ್ ಮಾಡ್ತಾ ಇದಾರೆ, ನಿಮ್ಗೇನ್ ಕೆಲ್ಸ ಇಲ್ವಾ? ಹೌದು. ನಿಮ್ಗೇನ್ ಹೊಟ್ಟೆವರಿನಾ? ನಿಮ್ಗೆ ತಕ್ಕತ್ತಿದ್ರೆ ನೀವ್ ಮಾಡಿ, ಹೌದು. ನಿಮ್ ತಕ್ಕತ್ತಿದ್ರೆ ಅವ್ರಿಗೆ ಟ್ಯಾಲೆಂಟ್ ಇದೆ, ಮಾಡ್ತಾರೆ. ಏನ್ ಸುಮ್ನೆನಾ? ಹೋಗ್ತಾರೆ ಬರ್ತಾರ. ಅವ್ರ ವೆದರ್ ಇಟ್ ಇಸ್ ಟ್ರುತ್ ಆರ್ ನೋ, ಹೌದು. ಅವ್ರು ಮಾಡಿದ್ದಾರೆ, ಮಾತಾಡ್ತಾರೆ, ಮಿಲಿಯನ್ ಗಟ್ಟಲೆ ವ್ಯೂಸ್ ಹೋಗುತ್ತೆ. ಹೌದು, ಅದೇನ್ ಸುಮ್ನೆ ಸುಮ್ನೆನಾ? ಇವಾಗ ಹೌದು. ನಾನು ಮಾಡ್ತೀನಿ, ಏನೇನೋ ಒಳ್ಳೆ ಕಂಟೆಂಟ್ ಮಾಡಿದೀನಿ, Okay. 10 ವ್ಯೂನು ಹೋಗಲ್ಲ ಅದು. Okay. ಅಲ್ಲ ನಂಗೆ ಒಂದ್ ಅನ್ಸುತ್ತೆ, ಇವಾಗ ಡಾಕ್ ಸತೀಶ್ ಹಂಗೆ ಹಿಂಗೆ ಅಂತಾರಲ್ಲ,
ಸೊ ಅವ್ರದೇ ಕಂಟೆಂಟ್ ಜಾಸ್ತಿ ಆಗಿ ವ್ಯೂಸ್ ಆಗುತ್ತೆ ಅಂತ ಯಾಕೆ ಅದೇ ನೋಡ್ತಾರೆ ಅದೇ ಹೇಳ್ತಾ ನಂಗೆ ಇವಾಗ ಅದೇ ಇರೋದು. ಅನ್ಸೋದು. ನೀವ್ ಯಾಕೆ ಕೂತ್ಕೊಂಡು ನಿಂಗೆ ಅಷ್ಟು ಮಾಡಕ್ ಕೆಲ್ಸ ಇಲ್ವಾ? ಕೂತ್ಕೊಂಡು ಡಿಕೋಡ್ ಮಾಡ್ಕೊಂಡು ಅವ್ರು ಬುರ್ರೆ ಬಿಡ್ತಾ ಇದಾರೆ, ಹೌದು. ಅವ್ರು ಏನ್ ಬೇಕಾದ್ರೂ ಮಾಡ್ಲಿ, ಯಾರಿಗೂ ಮೋಸ ಮಾಡ್ತಾ ಇಲ್ಲ ತಾನೆ, Okay. ದುಡ್ಡು ಮೋಸ ಮಾಡ್ತಿಲ್ಲ, ಫ್ರಾಡ್ ಮಾಡಿ ಯಾರು ಕೊಲೆ ಮಾಡಿಲ್ಲ ತಾನೆ, ಹೌದು ನಗಿಸ್ತಾ ಇದಾರೆ. ಇದ್ರಲ್ಲಿ ಏನಿದೆ? ಇವಾಗ ಇದೇ ಮೂವಿ ಸ್ಟಾರ್ ಮಾಡಿದ್ರೆ ನಗ್ತೀರಾ, ಅವ್ರು ಮಾಡಿದ್ರೆ ಯಾಕೆ ನಕ್ಕಲ್ಲ? ಅದನ್ನ ಕೂತ್ಕೊಂಡು ಡಿಕೋಡ್ ಮಾಡ್ತೀರಾ? ಅದೇ. ಎಷ್ಟೋ ಮೂವಿ ಸ್ಟಾರ್ ಗಳು ಏನೇನೋ ಮಾಡ್ತಾರೆ, Correct. ಅದನ್ನೆಲ್ಲ ಕೂತ್ಕೊಂಡು ನೀವು ಡಿಕೋಡ್ ಮಾಡ್ತೀರಾ? ಏನೇನೋ ನಡೆಯುತ್ತದೆ, ನಿಮ್ಗೆ ಗೊತ್ತಿದೆ. ಹೌದು, ಹೌದು. ಇಂಟರ್ನೆಟ್ ತೆಗ್ದ್ರೆ ಈ ಮೂವಿ ಸ್ಟಾರ್ ಸೈಡ್ ಚಿಕ್ಕು ಅದು ಇದು ಎಲ್ಲ ಇದೆ. ಹೌದು ನಾನು ಹೆಸರು ತೆಗಿಯಲ್ಲ. ಹೌದು ಇಂಟರ್ನೆಟ್ ಇಸ್ ಫುಲ್ ಆಫ್ ದಟ್. ಅದ್ರ ಹೌದು. ಬಗ್ಗೆ ಕೂತ್ಕೊಂಡು ಡಿಕೋಡ್ ಮಾಡ್ತೀರಾ, ಇಲ್ಲ ಅವ್ರ ಬುಲ್ಲಿ ಮಾಡ್ತೀರಾ ನೀವು? ಇಲ್ಲ ತಾನೆ. ಅದನ್ನ ನಕ್ಕೊಂಡು ಹೋಗ್ಬಿಡಿ. ಲೈಫ್ ಯಾವಾಗ್ಲೂ ಸೀರಿಯಸ್ ಆಗಿ ತಗೋಬಾರ್ದು. ಹೌದು ಟೇಕ್ ಲೈಫ್ ಒನ್ ಎಟ್ ಎ ಡೇ, ಒನ್ ಎಟ್ ಎ ಟೈಮ್. ಹ್ಯಾಪಿಯಾಗಿರಿ. ಯಾರು ಏನ್ ಮಾಡಿದ್ರು ಅವ್ರ ಇಷ್ಟ, ಅದು ಅವ್ರ ಇಷ್ಟ, ಅವ್ರ ಕರ್ಮ, ಅವ್ರವ್ರ ಕರ್ಮ, ಅವ್ರವ್ರ ಇಷ್ಟ. ನಾವ್ ಯಾಕೆ ಅದ್ರ ಹೋಗಿ ತಲೆಯಲ್ಲಿ ನುಗ್ಸ್ಬೇಕು? ಬಾಯಿ ಮೂಗ್ ನುಗ್ಸ್ಕೊಂಡು ನಾವು ನಮ್ ತಲೆ ನಾವ್ ಕೆಟ್ಕೋಬೇಕು? ಓಕೆ ನಮ್ ಕೆಲ್ಸ ನಾವ್ ನೋಡ್ಕೊಳ್ಳೋಣ, ನಾವು ಬಿಲ್ ಕಟ್ಕೊಂಡು ಹೋಗ್ತಾ ಇರೋಣ ಅಷ್ಟೇ. ನನ್ ಪಾಲಿಸಿ. ಕರೆಕ್ಟ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.